ಒಂದು 8 ಬಸ್ ಬಿಟ್ಟಿದೆ. ಸೋಲೂರು ಹೋಬಳಿ ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರುಗಳ ಬೇಡಿಕೆಯಂತೆ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಖುದ್ದಾಗಿ ಭೇಟಿ ಮಾಡಿ ಈ ಭಾಗದ ಜನಗಳಿಗೆ ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. BMTC ಇಲ್ಲಿಗೆ ವ್ಯವಸ್ಥೆ ಇರಲಿಲ್ಲ. ಅದೇನೋ ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡ್ಕೊಂಡಿದ್ರು. 25 ಕಿಲೋಮೀಟರ್ ಅಂತರದಲ್ಲಿ ಅಷ್ಟೇ ನಾವು BMTC ಬಿಡೋಕ್ಕೆ ಸಿಟಿ ಸೆಂಟ್ರ್ ಪಾಯಿಂಟಿಂದ 25 ಕಿಲೋಮೀಟರ್ ಅಂತರಕ್ಕೆ ಅಷ್ಟೇ ಬಿಡೋದು ಅಂತೇಳಿ ಅದನ್ನು ಇವತ್ತು ವಿಸ್ತಾರ ಮಾಡಬೇಕು. ನೀವು ಅದನ್ನು 40 ಕಿಲೋಮೀಟರ್ ತನಕ ತಗೊಂಡೋಗ್ಬೇಕು ಅಂತ ಹೇಳಿ 40 ಕಿಲೋಮೀಟ್ರಿಗೆ ಅದನ್ನು ಹೆಚ್ಚಿಸಿ ಸೋಲೂರು ಭಾಗಕ್ಕೂ ಕೂಡ BMTC ಬಸ್ಗಳು ಮತ್ತು ಎಲೆಕ್ಟ್ರಿಕ್ ಬಸ್ಗಳು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈಗ 4 ಬಸ್ಗಳನ್ನ 2 ಮಾರ್ಗವಾಗಿ ಒಂದು 4-1 ಮಾಡಿಸಿದ್ದಾರೆ. ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು 8 ಬಸ್ಗಳನ್ನ ಈಗ ನಮ್ಮ ಮಿಲಿಟರಿ ಮೂರ್ತಣ್ಣವರು BMTC ಡೈರೆಕ್ಟರ್ ಆಗಿದ್ದರು. ಅವ್ರಿಗೆ ಅದ್ರ ಇದರಲ್ಲಿ ಅನುಭವ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವ್ರ ಜೊತೆ ಸೇರಿಕೊಂಡು ಜಿಲ್ಲಾಧ್ಯಕ್ಷರು ಮತ್ತು BMTC ಡೈರೆಕ್ಟರ್ ಇಬ್ಬರೇ ಜಾಸ್ತಿ ಅದಕ್ಕೆ ಹೋರಾಟ ಮಾಡಿರೋದು. ಶಾಸಕರದಕ್ಕೆ ಸಹಕಾರವನ್ನು ಕೊಟ್ಟು ಶಾಸಕರ ಸಹಕಾರದಿಂದ ಸಾರಿಗೆ ವ್ಯವಸ್ಥೆಯನ್ನು ಇವಾಗ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಈ ಕ್ಷೇತ್ರದ ಮತ್ತು ಈ ಸೋಲೂರು ಹೋಬಳಿಯ ಜನಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮೇರೆಗೆ ಇವತ್ತು ಒತ್ತಾಯದ ಮೇರೆ ಇವತ್ತು ಸೋಲೂರಿನಿಂದ ಬಸ್ಸನ್ನು ಪುಣೆಮಾರನಹಳ್ಳಿ, ಬೋಟ್ಗಾನಹಳ್ಳಿ, ತವರೀಕೆರೆ, ಬೆಂಗಳೂರು ಮಾರ್ಗವಾಗಿ 2 ಬಸ್ಗಳು ಹಾಗೂ ಮಾದಗಂಡಹಳ್ಳಿ, ಸೋಲೂರು ಮಾರ್ಗವಾಗಿ ನೆಲಮಂಗಲ ಮಾರ್ಗವಾಗಿ ಬೆಂಗಳೂರಿಗೆ 2 ಬಸ್ಗಳನ್ನು ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ್ ಅವರು ಮಾನ್ಯ ನಮ್ಮ ಏನು ಸಾರಿಗೆ ಸಚಿವರಾದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರವರ ಒಂದು ನಿರ್ದೇಶನದಂತೆ ಈ ವ್ಯಾಪ್ತಿನಲ್ಲಿ ಇವತ್ತು ಬಸ್ಸು ಪ್ರಾರಂಭವಾಗಿದೆ. ಅವರಿಗೆ ನಮ್ಮ ಏನು ಉಪಯೋಗಿಸ್ತಿರ್ತಕ್ಕಂಥ ಎಲ್ಲ ಈ ವ್ಯಾಪ್ತಿಯ ಜನಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಇವತ್ತೇನು ಇದನ್ನು ನಮ್ಮ ಜನರು ಉಪಯೋಗಿಸ್ಕೊಬೇಕು ಅಂತೇಳಿ ಬಸ್ ಬಿಟ್ಟಿರೋದನ್ನು ಹಿಂದೆ ಕೂಡ ಮೊದಲು ಗದಿಗೆ ಮಠದಿಂದ ಆ ರೂಟ್ನಲ್ಲಿ ಹೋಗ್ತಾ ಇತ್ತು ಆ ಬಸ್ಗಳು. ಅದು ಕರೋನಾ ಬಂದ ನಂತರ ಅವೆಲ್ಲ ನಿಂತಿತ್ತು. ಈಗ ಮತ್ತೆ ನಮ್ಮ ಶಾಸಕರು ಅವ್ರ ಶಾಸಕರನ್ನ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಮ್ಮ ಜನಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಹೆಚ್ಚಿನ ರೀತಿ ಏನು ಈ ವ್ಯಾಪ್ತಿನಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ಜನರಲ್ಲಿ ಮನವಿ ಮಾಡ್ಕೊಳ್ತಾರೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ದಿನ ಬಹಳ ಸುದಿನ. ಸೋಲೂರು ಜನಗಳಿಗೆ ಇವತ್ತು ಖುಷಿ ಅಂತಲೇ ಇರ್ಬೋದು. ನಮ್ಮ ಶ್ರೀನಿವಾಸ್ ಅವರು MLA ಆದಮೇಲೆ ಅವ್ರು ಏನು ಮಾತುಗಳು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಎಲ್ಲ ಕಡೆ ನಡ್ಕೊಂಡವ್ರೆ, ಆಶ್ವಾಸನೆ ಕೊಡ್ತಾರೆ. ಸೋಲೂರು ಮೊದಲನೇದಾಗಿ ಸೋಲೂರು ನಾವು ನೆನ್ಮಗಲ್ಗೆ ಸೇರಿಸ್ತೀನಿ. ಯಾಕೆ ನೆನ್ಮಗಲ್ದ ಜನ ಓಟು ನಮ್ಗೆ ಹಾಕೋದು ಕೆಲಸ ರಾಮನಗರ ಮಾಡಿ ಗೊತ್ತಾಯ್ತು. ಅವ್ರಿಗೆಲ್ಲ ಆಸೆ ಇತ್ತು. ಯಾಕೆ ಗೊತ್ತಾ, ಯಾರು ಓಟ್ ಹಾಕ್ತಾರೋ ಅವ್ರಿಗೆ ಜನಗಳು ಜಾಸ್ತಿ ಸಹಾಯ ಮಾಡೋದು. ಈಗ ಓಟ್ ಒಂದ್ಕೆ ಹಾಕೋದು, ಕೆಲಸ ಇನ್ನೊಬ್ರದಾಗ ಕೇಳೋದು, ಅದು ಭಾಳ ನಡೀತಾ ಇತ್ತು. ಅದು ಒಳ್ಳೇದಾಗಿದೆ. ಅದ್ರ ಜೊತೆಲಿ ಇವತ್ತು ಸೋಲೂರು ನೆನ್ಮಗಲ್ ಸೇರಿರೋದ್ರಿಂದ ಸೋಲೂರಲ್ಲಿ ಎಲ್ಲೂ ಹಳ್ಳಿಗೂ ನಗರ ಸಾರಿಗೆ ಇರಲಿಲ್ಲ.
ಬೆಂಗಳೂರು ಮಹಾನಗರ ಬಸ್ ಇರಲಿಲ್ಲ. ಈಗ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಹೋಗ್ತಾರೆ. ಅವ್ರಿಗೆ ಬಸ್ಸೇ ಇಲ್ಲ ಅಂದ್ರೆ ಎಲ್ಲಿ ಫ್ರೀಯಾಗಿ ಹೋಗ್ತಾರೆ? ಅದರಿಂದ ಈಗ ಸೋಲೂರಲ್ಲಿ ಇನ್ನೂ ಹೆಚ್ಚು ಕಡಿಮೆ 30 ರೂಟ್ ಆಗಬೇಕು. ಈಗ ಸೋಲೂರಲ್ಲಿ ಇನ್ನೂ 30 ರೂಟ್ ಆಗಬೇಕು. ಈಗ ಮೊದಲಿಗೆ ನಮ್ಮ MLA ಲೆಟ್ರ್ ಕೊಟ್ಟಿದ್ರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ. ಅವ್ರ ಮೇರೆಗೆ ಈಗ 2 ಬಸ್ ಆಗಿದೆ ಮೋಟರ್ ಹೇಳಿದ್ದಾರೆ. ಇನ್ನು ಈ ವಾರದಲ್ಲೇ 2 ಬಸ್ಸು ಸೋಲೂರಿಂದ ಎಕ್ಸ್ಪ್ರೆಸ್ ಬಿಡ್ತಾ ಇದೀವಿ. ಈಗ ನಮ್ಮ MLA ಸಹಕಾರದಿಂದನೇ ಇಲ್ಲಿಂದ ಎಕ್ಸ್ಪ್ರೆಸ್ ಅಂದರೆ ಲಿಮಿಟೆಡ್ ಸ್ಟಾಪು ಅಪ್ ಟು ಅರ್ಶಗುಂಟೆವರೆಗೂ. ಅರ್ಶಗುಂಟೆ ಫ್ಲೈಓವರ್ ಮೇಲೆ ಹೋಗುತ್ತೆ, ಗೊರಗುಂಟೆ ಒಂದು ಸ್ಟಾಪ್ ಕೊಡ್ತಾರೆ, ಆಮೇಲೆ ಗೋವರ್ಧನ, ಮಲ್ಲೇಶ್ವರ, ಆಮೇಲೆ ಮೆಜೆಸ್ಟಿಕ್. ತಿರ್ಗಿ ಆ ಕಡೆಯಿಂದ ಬರುವಾಗ ಅದೇನೆ ಸೇಮ್ ಗೊರಗುಂಟೆ ಬಳ್ಳ ಹತ್ಬಿಟ್ರೆ ಸೀದಾ ಈ ನೆನ್ಮಂಗಲ ಸೊಂಡೆಕೊಪ್ಪ ಸರ್ಕಲ್ ಏನೇನಿದೆ ತಗೊಂಡು ಸೋಲೂರಿಗೆ ಬಿಡ್ತಾರೆ. ಇದು ಆಲ್ರೆಡಿ ನಾವು ನೆನ್ಮಂಗಲದಲ್ಲಿ 10 ಬಸ್ ಬಿಟ್ಟಿದ್ದೀವಿ. ಭಾಳ ಜನಗಳು ಖುಷಿ ಆಗ್ಬಿಟ್ಟಿದೆ. ಆಮೇಲೆ ದಾಸಪೇಟೆಯಲ್ಲಿ 5 ಬಿಟ್ಟಿದ್ದೀವಿ. ಜನಗಳು ಈಗ 1 ಅವರ್ಗೆ ಹೋಗೋ ಬದಲು ಅರ್ಧ ಗಂಟೆ ಬರ್ತಾವ್ರಿಗೆ. ಭಾಳ ಅನುಕೂಲ ಆಯ್ತು. ಆಫೀಸ್ಗೆ ಹೋಗೋರಿಗೆ, ಹಾಸ್ಪಿಟ್ಲ್ಗೆ ಹೋಗೋರಿಗೆ, ಎಲ್ಲ ಕೆಲ್ಸಕ್ಕೆ ಬೆಂಗಳೂರಿಗೆ ಹೋಗೋರಿಗೆ ಭಾಳ ಅನುಕೂಲ ಆಯ್ತು. ಅದೇ ಥರ ಸೋಲೂರಲ್ಲಿ ಈ ವಾರದಲ್ಲೇ 2 ಬಸ್ಸು ಎಕ್ಸ್ಪ್ರೆಸ್ ಬಿಡ್ತಾ ಇದ್ದೀವಿ. ಮೆಜೆಸ್ಟಿಕ್ಕು, ಮಾರ್ಕೆಟು. ಆಮೇಲೆ ಎಷ್ಟು ಡಿಮ್ಯಾಂಡ್ ಆಗುತ್ತೋ ಅದ್ರ ಮೇಲೆ ಬಾಬಣ್ಣವರು, ನಮ್ಮ ಸಿ.ಆರ್. ಗೌಡರು ಏನು ಮಾರ್ಗ ಕೊಡ್ತಾರೋ ಸೋಲೂರಲ್ಲಿ ಇನ್ನೂ ಎಲ್ಲೆಲ್ಲಿ ಬೇಕು ಅಂತ ಅವೆಲ್ಲ ನಮ್ಮ ಶಾಸಕರು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಸಹಕಾರ ಕೊಡ್ತಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ, ನಮ್ಮ MLA ಬಂದಮೇಲೆ, ನಮ್ಮ ಸರ್ಕಾರ ಬಂದಮೇಲೆ ನೀವು ನೋಡಬೇಕು ಸಾರಿಗೆ ವ್ಯವಸ್ಥೆ ಹೆಂಗೆ ನಡೀತಾ ಇದೆ. ಆ ಶಕ್ತಿ ಯೋಜನೆ ಹೆಣ್ಮಕ್ಳು ಎಷ್ಟು ಅನುಕೂಲ ಆಗ್ತಾ ಇದೆ ಅಂತ ಗೊತ್ತಿದೆ. ಅದರಿಂದ ಯಾರೋ ನಾವು ಮಾಡ್ದೋ ಅದು ಮಾಡ್ದೋ ಅಂತ ಮೊನ್ನೆ 1 ವಾರದಿಂದ ಏನೋ ಒಂಚೂರು ಕನ್ಫ್ಯೂಸ್ ಆಗಿತ್ತು. ಅವರು ಮಾಡಲಿ ಏನೋ ಮಾಡಲಿ, ಎಲ್ಲ ಸೋಲೂರು ಜನತೆ ಎಲ್ಲ ಒಗ್ಗಟ್ಟ ಸೇರ್ಕೊಂಡು ಜನಗಳು ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.